ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಹಾಜರಾತಿ ಅವಧಿ ಒಳಗ ಯಾವ ಪಾಠದ ಚಟುವಟಿಕೆಯನ್ನು ಮಾಡ್ಸೋಣ? ವಿಶ್ವಸಂಸ್ಥೆಯ ಅನ್ನುವಂತ ಒಂದು ಪಾಠದ ಕೆಲವೊಂದಿಷ್ಟು ಘಟನಾವಳಿಗಳನ್ನ ನೀವು ಹೇಳ್ತಾ ಹೋಗ್ಬೇಕು. ಹೇಳ್ತಿರಲ್ಲ? ಅದಿಲ್ಲ ಸರ್. 1945 ಅಕ್ಟೋಬರ್ 24ರಂದು ಶಾಶ್ವತ ಶಾಂತಿಯಾಗಿ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದರು. ಹನುಮಂತ ಅಧ್ಯಕ್ಷರು ರೂಸ್ವೆಲ್ಟ್, ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ಹಾಗೂ ರಷ್ಯಾದ ಸರ್ವಾಧಿಕಾರಿಗಳು ಸ್ಟಾಲಿನ್ ಮುಂತಾದವರು ಶಾಂತಿಯನ್ನು ಸ್ಥಾಪಿಸಿದರು. ಹನುಮವ ಸರ್. ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆ, ರಾಷ್ಟ್ರಗಳ ನಡುವೆ ಸ್ನೇಹ ಸೌಂದರ್ಯವನ್ನು ಸಾಧಿಸುವುದು. ಅಶಿನಾ ಸರ್. ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಹಕರಿಸುವುದು, ಮಾನವನ ಹಕ್ಕುಗಳ ಬಗೆಗಳನ್ನು ಬೆಳೆಸುವುದು. ಕಾವೇರಿ ಸರ್. ಮಹಾಸಭೆ ಇದು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳು ಮಹಾಸಭೆಯಲ್ಲಿ ಪಾಲ್ಗೊಳ್ಳುತ್ತವೆ. ಮಧು ಸರ್. ಭದ್ರತಾ ಮಂಡಳಿಯಲ್ಲಿ 15 ಸದಸ್ಯ ರಾಷ್ಟ್ರ ಪ್ರತಿನಿಧಿಗಳಾಗಿರುತ್ತಾರೆ. ಅವರಲ್ಲಿ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಮಧುಗಿರಿ ಶಾಶ್ವತ ಸದಸ್ಯ ರಾಷ್ಟ್ರಗಳು ವಿರೋಧಿಸುವ ಅಧಿಕಾರವನ್ನು ಮಿಟೋ ಅಧಿಕಾರ ಎನ್ನುವರು. ಶಾಶ್ವತ ರಾಷ್ಟ್ರಗಳ ಅಧಿಕಾರ ಮಿಟೋ ಅಧಿಕಾರ ಅಂತ ಕರೀತಾರೆ. ಗುಡ್. ಮಲ್ಲಿಕಾರ್ಜುನ ಸರ್. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅನಕ್ಷತೆ, ಬಡತನ, ಹಸಿವು, ಆರೋಗ್ಯ, ಶಿಶು ಸಂರಕ್ಷಣೆ, ಮಾದಕ ವಸ್ತುಗಳನ್ನು ನಿಯಂತ್ರಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ಪರಸ್ಪರ ಹಾಗೂ ಸಹಕಾರ ಮತ್ತು ನೆರವನ್ನು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ನೀಡುತ್ತದೆ. ಪ್ರಿಯಾಂಕಾ ಸರ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡಿನ ಹೀಗೆ ನಗರದಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡಿನ ಹೇಗೆ ನಗರದಲ್ಲಿದೆ ಅಂತ ಹೇಳ್ಬೇಕು, ಹೌದಿಲ್ಲ? ರೇಣುಕಾ ಹೇಳು. ರೇಣುಕಾ ಸರ್. ಸದಸ್ಯ ರಾಷ್ಟ್ರಗಳ ನಡುವೆ ಉಂಟಾಗುವ ವಿಧಾನಗಳನ್ನು ಬಗೆಹರಿಸುವುದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಾರ್ಯವಾಗಿದೆ. ಸದಸ್ಯ ರಾಷ್ಟ್ರಗಳ ನಡುವಿನ ವ್ಯಾಜ್ಯವನ್ನ ಬಗೆಹರಿಸತಕ್ಕಂಥ ಕೆಲಸ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡುತ್ತೆ ಅಂತ ಹೇಳಲಾಗಿ ರೇಣುಕಾ. ನೆಕ್ಸ್ಟ್ ಸಮರ್ಥ. ಸರ್. ಪ್ರಧಾನ ಕಾರ್ಯಾಲಯ ನ್ಯೂಯಾರ್ಕಿನ ಬಳಿಯಲ್ಲಿ ಸಕ್ಸೆಸ್ ನಗರದಲ್ಲಿ ವಿಶ್ವಸಂಸ್ಥೆ ಶಾಶ್ವತ ಪ್ರಧಾನ ಕಾರ್ಯಾಲಯವಿದೆ. ಮಹಾಕಾರ್ಯದರ್ಶಿಯು ಇದರ ಆಡಳಿತ ನಿರ್ವಹಣೆಯನ್ನು ಮಾಡುವ ಮುಖ್ಯ ಅಧಿಕಾರಿ. ಸಂದೀಪ. ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿ ಅಂಟೋನಿಯೋ ಗುಟೆರಸ್, ಪೋರ್ಚುಗಲ್ನವರು. ಗುಡ್. ಶಿಲ್ಪಾ. ಸರ್. ಧರ್ಮದರ್ಶಿ ಮಂಡಳಿ ವಿಶ್ವಸಂಸ್ಥೆಯು ಸ್ಥಾಪನೆಯಾದ ಕಾಲದಲ್ಲಿ 11 ಪ್ರದೇಶಗಳಲ್ಲಿ ಇನ್ನೂ ಸ್ವಯಂ ಆಡಳಿತವಿರಲಿಲ್ಲ. ಶಿವರಾಜ. ವಿಶ್ವಸಂಸ್ಥೆಗೆ ತನ್ನದೇ ಆದ ಧ್ವಜವಿದೆ. ಧ್ವಜವು ತಿಳಿ ನೀಲಿ ಬಣ್ಣದ ಹಿನ್ನೆಲೆಯನ್ನು ಹೊಂದಿದ್ದು ಮಧ್ಯದಲ್ಲಿ ವಿಶ್ವಸಂಸ್ಥೆಯ ಲಾಂಛನವಿದೆ. ಶ್ರೀನಿವಾಸ. ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ದಿನವನ್ನು ಪ್ರಪಂಚದೆಲ್ಲೆಡೆ ಆಚರಿಸುತ್ತಾರೆ. ನೆಕ್ಸ್ಟ್ ಯಾರು? ಸಿದ್ಧಾರ್ಥ. ಫ್ರೆಂಚ್ಕೋ ಇದರ ಪ್ರಧಾನಮಂತ್ರಿ. ಯುನೆಸ್ಕೋ ಇದರ ಪ್ರಧಾನ ಕಾರ್ಯಾಲಯ ಎಲ್ಲಿದೆ? ಪ್ಯಾರಿಸ್ ನಲ್ಲಿದೆ. ಫ್ರಾನ್ಸಿನ ಪ್ಯಾರಿಸ್, ಹೌದಿಲ್ಲ? ನೋಡು ಕುಂದ್ರು. ಸಿದ್ದು. ಆಹಾರ ಮತ್ತು ಕೃಷಿ ಸಂಘ ಇದರ ಕಾರ್ಯಾಲಯ ಇಟಲಿಯ ರೋಮ್ ನಗರದಲ್ಲಿದೆ. ಗುಡ್. ಸಿಂಧು. ಸರ್. WHO ಇದರ ಪ್ರಧಾನ ಕಾರ್ಯಗಳನ್ನು ಸ್ವಿಟ್ಜರ್ಲೆಂಡಿನ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ನಗರದಲ್ಲಿದೆ. ಸರಿಯಾಗಿ ನೋಡ್ಕೋಬೇಕು ಸಿಂಧು. ಕೊಡ. ಸುಜಾತ. ಇದರ ಕಾರ್ಯಾಲಯವು ಅಮೆರಿಕದ ನ್ಯೂಯಾರ್ಕ್ ನಲ್ಲಿದೆ. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ಸ್ವಪ್ನ. ಸರ್. ವಿಶ್ವಸಂಸ್ಥೆಯ ಸಾಧನಗಳು ಮತ್ತು ಮಿತಿಗಳು, ಆರ್ಥಿಕ ಕೊಡುಗೆಗಳು, ಆರೋಗ್ಯ, ಸಾರಿಗೆ, ಸಂಪರ್ಕ, ಆಹಾರ, ವಿಜ್ಞಾನ, ಶಿಕ್ಷಣ ಮುಂತಾದ ವಿಶ್ವಸಂಸ್ಥೆ ಅಪಾರ ಆರ್ಥಿಕ ನೆರವು ನೀಡಿದೆ. ನೋಡು, ಆರ್ಥಿಕ ನೆರವು, ಶೈಕ್ಷಣಿಕ ನೆರವು, ಆರ್ಥಿಕ ನೆರವು ಏನಪ್ಪಾ ಅಂತ ವಿಶ್ವಸಂಸ್ಥೆ ಎಲ್ಲಾ ರಾಷ್ಟ್ರಗಳಿಗೆ ನೀಡೈತಿ ಅಂತ ಹೇಳಲಿಕ್ಕೆ. ನೆಕ್ಸ್ಟ್ ವಿನಾಯಕ. ಸರ್. ಸಾಮಾಜಿಕ ಕೊಡುಗೆ ವಿಶ್ವಸಂಸ್ಥೆಯು ಕೋಟ್ಯಾಂತರ ನಿರಾಶ್ರಿತರಿಗೆ ನೆರವು ಒದಗಿಸಿದೆ. ಎಳೆಯ ಮಕ್ಕಳು, ತಾಯಂದಿರು ಹಾಗೂ ದುರ್ಬಲ ವರ್ಗಗಳ ವಿಶೇಷ ಅವಶ್ಯಕತೆಗಳನ್ನು ಪೂರೈಸಿ ಮೆಚ್ಚುವಂತಹ ಸೇವೆ ಸಲ್ಲಿಸಿದೆ. ಸರ್. ಮಾನವನ ಹಕ್ಕುಗಳ ಘೋಷಣೆಯು ವಿಶ್ವಸಂಸ್ಥೆ ಮಾಡಿರುವ ಒಂದು ವಿಶೇಷ ಸಾಧನೆಯಾಗಿದೆ. ಪ್ರತಾಪ. ಹೊಸ ರಾಷ್ಟ್ರಗಳಿಗೆ ವಿದೇಶರು ಆಯ್ಕೆಯಿಂದ ಅನೇಕ ವಿಶ್ವಸಂಸ್ಥೆ ಶ್ರಮಿಸಿದರು. ಸರ್. 1945ರಲ್ಲಿ ವಿಶ್ವಸಂಸ್ಥೆಯ ನಂತರ ಬಳಕೆ ಆಗಿದೆ. 1945ರ ನಂತರ ಯಾವುದೇ ಅಣು ಯುದ್ಧ ನಡೆದೇ ಇರುವಂಗ ಏನಪ್ಪಾ ಅಂತಂದ್ರ ನೋಡ್ಕೊಂಡಂತ
ಹೌದಿಲ್ಲ ನೋಡಿ ಇನ್ನು ಸರಿಯಾಗಿ ಓದ್ಬೇಕು ನೀವು ಪರೀಕ್ಷೆ ಹತ್ರ ಬಂದು ಈಗ ಸರಿಯಾಗಿ ಓದ್ರಿ ಇನ್ನೊಮ್ಮೆ ಎಲ್ಲಾ ಪಾಠಗಳನ್ನ ಸರಿಯಾಗಿ ಒಂದನೇ ಪಾಠದಿಂದ ಓದ್ಕೊಂತ ಬರ್ರಿ ರಿವಿಷನ್ ಮಾಡ್ಕೊಡ್ರಿ ಈ ತರ ಮಾಡಿ ರಿವಿಷನ್ ಆಗತ್ತಿಲ್ಲ ನಿಮ್ಗ ಹಂಗಾರ ಇನ್ನೊಂದು ಅವಧಿ ಒಳಗ ಮುಂದಿನ ಪಾಠದ ಚಟುವಟಿಕೆ ಮಾಡಿಸೋಣ ನಾಳೆ ಹಾಜರಾತಿ ಒಳಗ ಎಲ್ಲರಿಗೂ ಧನ್ಯವಾದಗಳು.